ರವಿ ನಿನ್ ಗೊತ್ತಾ ನನ್ ಫ್ರೆಂಡ್ ವರ್ಷದಳಲ್ವಾ 2 ಲಕ್ಷದ್ದು ಫ್ರಿಡ್ಜ್ ತಗೊಂಡಿದ್ದಾಳೆ. ಅದೇ ಅಲ್ಮಾರಿ ಟೈಪ್ ಒಂದು ಫೇಮಸ್ ಆಗಿದೆ ಅಲ್ವಾ, ಅದನ್ನೇ ತಗೊಂಡಿದ್ದಾಳೆ. ನೀನಿದ್ಯಾ? ಒಂದ್ ಮೈಕ್ರೋವೇವ್ ಈಸ್ಕೊಡಕ್ ಹೇಳಿದ್ರು ನಿನ್ ಕೈಲ ಅದನ್ನೂ ಈಸ್ಕೊಡಕ್ಕಾಗಲ್ಲ. ಫ್ರಿಡ್ಜ್ ನೋಡಿ ಎಷ್ಟು ಹಳೇದಾಗಿದೆ ಅಂತ. ನಾವ್ ಕೂಡ ಹೊಸ ಹೊಸ ವಸ್ತುಗಳನ್ನ ತಗೊಳಣ್ವಾ? ಧನವಂತರ ಕಿಚನ್ ತರ ನಮ್ಮ ಕಿಚನ್ನ ಕೂಡ ಬದ್ಲಾಯ್ಸಣ ರೀ. ಶಾಲಿನಿ, ನಿಂಗೆ ಗೊತ್ತಲ್ವಾ, ಮದುವೆ ಆದ ಕೂಡ್ಲೇನೆ ಈ ಫ್ಲ್ಯಾಟನ್ನು ನಾವು ತಗೊಂಡಿದ್ದು. ಇದರ EMI ನಡೀತಿದೆ. ಅದ್ರ ಮೇಲೆ ಮನೆ ಖರ್ಚು ಮತ್ತೆ ಬೇರೆ ಖರ್ಚು ಇದೆಯಲ್ಲ, ಇನ್ನೂ ದುಡ್ಡು ತೆಗಿಬೇಕು ಅಂದರೆ ಕಷ್ಟನೇ. ನಿನ್ನ ಫ್ರೆಂಡ್ಸ್ ಹತ್ರ ದುಡ್ಡಿದೆ, ಅವರು ಆರಾಮಾಗಿ ತಗೊಳ್ತಾರೆ, ಹಾಗಂತ ನಾವು ತಗೊಳ್ಳೋದಲ್ಲ. ಶಾಲಿನಿ ರವಿ ಕೈನ ತಳ್ಬಿಟ್ಟು ಕೋಪದಿಂದ ಅಲ್ಲಿಂದ ಎದ್ದು ಕಿಚನ್ ಒಳಗಡೆ ಹೋಗ್ಬಿಡ್ತಾಳೆ. ನನ್ನ ಅನೆ ಬರಹ ಚೆನ್ನಾಗಿಲ್ಲ, ಅದಕ್ಕೆ ನಿನ್ನ ಮದ್ವೆ ಮಾಡ್ಕೊಂಡಿದೀನಿ. ನನ್ನಪ್ಪ ಒಳ್ಳೆ ಸಂಬಂಧನ ತಗೊಂಡ್ ಬಂದ್ರು. ನಾನ್ ನಿನ್ನ ಪ್ರೀತಿಸಿದೀನಿ ಅಂತ ಹೇಳಿ ನಿನ್ನನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಮನೇಲಿ ಜಗಳ ಮಾಡ್ದೆ. ನಾನ್ ಹುಟ್ಟಿದ್ ಮನೆಯಲ್ಲೂ ಧನವಂತರಲ್ಲ, ನಾನು ಮದ್ವೆ ಮಾಡ್ಕೊಂಡ್ ಬಂದಿದ್ ಮನೆ. ಯೋಚನೆ ಮಾಡಿ ಮಾಡಿ ದುಡ್ಡನ್ ಖರ್ಚು ಮಾಡ್ಬೇಕು. ಕಂಜೂಸ್ ಮನೆ ಬೇರೆ ಇದು. ಶಾಲಿ ಈ ತರ ಬೈಕೋತಾ ಇರ್ತಾಳೆ. ಆಗ್ಲೇ ಪೂಜೆ ಮುಗಿಸ್ಕೊಂಡು ಅವ್ರ ಅತ್ತೆ ಹಾಲಿಗೆ ಬರ್ತಾರೆ. ಶಾಲಿನಿ, ಇಷ್ಟು ಮಾತಾಡ್ತೀಯ ನೀನು? ನಿನ್ನ ಗಂಡ ಇದನಲ್ವಾ, ಅವನು ಕೆಲ್ಸ ಮಾಡ್ತಿದ್ದಾನಲ್ವಾ, ಅದು ಮಾತ್ರ ಅಲ್ದೆ ನೀನ್ ಕೇಳೋದನ್ನ ಮಾಡೋದಕ್ಕೆ ಕಷ್ಟ ಪಡ್ತಿದ್ದಾನೆ. ದಿನಾರಾತ್ರಿ ಕಷ್ಟ ಪಡ್ತಿದ್ದಾನೆ. ಸುಮ್ನೆ ಅವನ ಅವಮಾನ ಮಾಡ್ಬೇಡ. ಎಷ್ಟಿದ್ಯೋ ಅದ್ರಲ್ಲಿ ಸಂತೋಷವಾಗಿ ಬಾಳು. ಜ್ಞಾಪಕ ಮಾಡಿದ್ರೇನೇ ಸ್ವಲ್ಪ ಏನಾದ್ರೂ ಮಾಡ್ಬೇಕಂತ ಯೋಚನೆ ಮಾಡ್ತಾನೆ. ಇವಾಗ ಅವನು ಏನು ಮಾಡ್ತಾ ಇಲ್ಲ, ವೇಸ್ಟ್. ಅವ್ನ್ ಸಂಪಾದನೆ ಮಾಡೋದು ವೇಸ್ಟೇ. ನನ್ನ ಇಷ್ಟಗಳನ್ನ ಬದಲಾಯಿಸ್ಕೊಳಕ್ಕಾಗಲ್ಲ. ನಾನೀಗ್ಲೇ ನನ್ ಫ್ರೆಂಡ್ ಮನೆಗ್ ಹೋಗ್ಬರ್ತೀನಿ. ರಾತ್ರಿ ಅಡಿಗೆ ನೀವೇ ಮಾಡಿ, ನಾನ್ ನನ್ ಫ್ರೆಂಡ್ ಮನೇಲಿ ತಿನ್ಕೊಂಡ್ ಬರ್ತೀನಿ ಹಂಗಂತೇಳಿ ಅವಳು ಅಲ್ಲಿಂದ ರೂಮ್ಗೆ ಹೋಗ್ಬಿಡ್ತಾಳೆ. ಅವಳ ಗಂಡ ಕೆಲ್ಸಕ್ ಹೋಗ್ತಾನೆ, ಮತ್ತೆ ಅತ್ತೆ ಮನೆ ಕೆಲ್ಸ ಮಾಡ್ತಿರ್ತಾರೆ. ಸಾಯಂಕಾಲ ಆದ ನಂತರ ಶಾಲಿನಿ ಅವಳ ಫ್ರೆಂಡ್ ಆದ ಅಲ್ಪನಾ ಮನೆಗೆ ಹೋಗ್ತಾಳೆ. ಅಲ್ಲಿ ಹೋಗಿ ಅವಳ ಕಿಚನ್ ನೋಡಿದ ತಕ್ಷಣ ಅವಳು ಶಾಕ್ ಆಗ್ಬಿಡ್ತಾಳೆ. ಅವಳು ಹೆಂಗ್ ಬೇಕು ಅಂತ ಅನ್ಕೊಂಡಿರ್ತಾಳೋ ಆ ರೀತಿ ಮಾಡರ್ನೈಸ್ಡ್ ಆಗಿ ತುಂಬಾ ರಿಚ್ ಆಗಿರುತ್ತೆ ಆ ಕಿಚನ್. ಶಾಲಿನಿ ಫ್ರೆಂಡ್ ವರ್ಷ ಕೂಡ ಅಲ್ಲಿಗೆ ಬಂದಿರ್ತಾಳೆ. ಅಲ್ಪನಾ, ನಿನ್ ಕಿಚನ್ ಅಲ್ಲಿ ಇಷ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ನನ್ನತ್ರ ಇದೆಲ್ಲ ಇಲ್ಲ, ನೀವೆಲ್ಲ ಹೆಂಗ್ ತಗೋತೀರಾ? ನಿಮ್ ಗಂಡ ಕೊಡ್ತಾರ ದುಡ್ಡು? ಗಂಡ ಕೊಡ್ದೆ ಮದ್ವೆ ಆದ್ಮೇಲೆ ಯಾರ್ ಕೊಡ್ತಾರೆ? ನಮ್ಮ ಖರ್ಚುಗಳೆಲ್ಲ ಅವರೇ ನೋಡ್ಕೋಬೇಕಲ್ವಾ? ಇನ್ನೊಂದ್ ದಾರಿನೂ ಇದೆ. ನನ್ನ ನಾದ್ನಿದಾಳಲ್ವಾ, ಅವ್ರತ್ರ ದುಡ್ಡು ಕಡಿಮೆ ಇದೆ. ಸೊ ಅವ್ರ ಏನ್ ಮಾಡಿದ್ರು ಗೊತ್ತಾ, EMI ಅಲ್ಲಿ ಫ್ರಿಡ್ಜ್ ತಗೊಂಡ್ರು. ಅವಳಿಗೆ ನಾನ್ ತಗೊಂಡಿದ್ ಫ್ರಿಡ್ಜ್ ಇಷ್ಟ ಆಯ್ತಂತ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ಬೇಕು, ಆಮೇಲೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ರೆ ಸಾಕು. ತಿಂಗ್ಳ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ನಿಜವಾಗ್ಲೂನಾ? ಎಷ್ಟ್ ಕಟ್ಬೇಕು ಮೊದಲು? ಅದು ಏನಂತ ಅವಳನ್ನ ಕೇಳ್ತೀನಿ. ನನ್ ನಾದ್ನಿನೇ ಅವಾಗವಾಗ ತಗೋತಿರ್ತಾಳೆ. ಈ ರೀತಿ ಸ್ವಲ್ಪ ಸ್ವಲ್ಪ ದುಡ್ನ ಕಟ್ಟಿ ಕಟ್ಟಿ ಕಿಚನ್ ಎಷ್ಟು ಮಾಡರ್ನೈಸ್ ಮಾಡಿದಾಳಂದ್ರೆ ಎಲ್ಲ ಕಾಸ್ಟ್ಲಿ ಐಟಮ್ಸೇ ಅವಳ ಕಿಚನ್ ಅಲ್ಲಿ ಇರೋದು ಗೊತ್ತಾ? ಪೂರ್ತಿ ಕಿಚನ್ ಅಷ್ಟು ಚೆನ್ನಾಗಿದೆ ನೋಡೋಕೆ. ವರ್ಷ ಹೇಳಿದ್ ಮಾತನ್ನ ಕೇಳಿ ಶಾಲಿನಿಗೆ ಆಸೆ ಜಾಸ್ತಿ ಆಗತ್ತೆ. ಅವ್ರ ಫ್ರೆಂಡ್ ಅಡ್ವೈಸ್ ನ ಪ್ರಕಾರನೇ ಕಿಚನ್ಗೆ ಒಂದು ಅಲ್ಮಾರಿ ಫ್ರಿಡ್ಜ್ ತಗೊಂಡ್ ಬರ್ತಾಳೆ. ಅಮ್ಮ ಸೊಸೆ, ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಏನಿದೆ? ಅತ್ತೆ, ಈ ನಡುವೆ ಟ್ರೆಂಡ್ ಆಗ್ಬಿಟ್ಟಿದೆ ಈ ಅಲ್ಮಾರಿ ಫ್ರಿಡ್ಜ್, ಅದೇ ತಂದಿದ್ದೀನಿ. 2 ಲಕ್ಷ ಅತ್ತೆ ಫ್ರಿಡ್ಜ್. ನಾನ್ ಸಂತೋಷವಾಗಿದ್ದೀನಿ. 2 ಲಕ್ಷನಾ? ಅಮ್ಮ, ಎಲ್ಲಿ ಅಷ್ಟು ದುಡ್ಡು? ಅರೆ ಅತ್ತೆ, ಒಂದೇ ಸಲ 2 ಲಕ್ಷ ಕೊಡ್ಬೇಕಾಗಿಲ್ಲ. ನಾನೊಂದು EMI ಹಾಕಿದೀನಿ. 2 ವರ್ಷದವರೆಗೂ ದುಡ್ಡನ್ನ ಕಟ್ಬೋದು. ನಾನಿವಾಗ ಇದನ್ನ ಕಿಚನ್ ಅಲ್ಲಿ ತಗೊಂಡೋಗಿಟ್ಬಿಡ್ತೀನಿ. ಆಮೇಲೆ ಹೊಸ ಹೊಸ ಐಟಮ್ಸ್ ಎಲ್ಲ ಇದ್ರಲ್ಲಿ ಇಡ್ತೀನಿ. ಅವತ್ತಿಂದ ಅವಳು ಕಿಚನ್ಗೋಸ್ಕರ ಬೇಕಾಗಿರುವ ಕಾಸ್ಟ್ಲಿ ಐಟಮ್ಸ್ ನ ತಗೊಳಕ್ ಶುರು ಮಾಡ್ತಾಳೆ. ಅವಳ ಕಿಚನ್ ನ ಒಂಥರ ರಿಚ್ ಆಗಿ ಬದಲಾಯಿಸ್ಬೇಕು ಅಂತ ಅನ್ಕೋತಾಳೆ. ಅದಕ್ಕೆ ಇವತ್ತು ಫ್ರಿಡ್ಜ್, ನಾಳೆ ಓವೆನ್, ಏರ್ ಫ್ರೈಯರ್, ಜ್ಯೂಸರ್ ಹಂಗೆಂತ ಎಲ್ಲಾನು ತಗೋತಾಳೆ. ಇವಾಗ ಅವಳು 8ರಿಂದ 9 ಲಕ್ಷ EMI ಕಟ್ಬೇಕಾಗಿರುತ್ತೆ. ಈಗ ಅವಳು 25,000 ಕೊಟ್ಟು ಒಂದು ಕಾಫಿ ಮಿಷನ್ ನ ಬೇರೆ ತಗೋತಾಳೆ. ಆಗ ರವಿ ಬರ್ತಾನೆ. ಅದೇ ಸಮಯಕ್ಕೆ ಅವಳ ಫ್ರೆಂಡ್ಸ್ ಕೂಡ ಬಂದಿರ್ತಾರೆ. ಅವಳು ಅವಳ ಕಿಚನ್ ಅಲ್ಲಿರುವ ಐಟಮ್ಸ್ ಏನೆಲ್ಲ ಫ್ರೆಂಡ್ಸ್ಗೆ ತೋರಿಸ್ತಿರ್ತಾಳೆ. ಹೆಂಗಿದ್ಯೆ ಹೊಸ ಕಾಫಿ ಮಿಷನ್ ಅಲ್ಲಿ ಮಾಡಿರುವ ಕಾಫಿ? ಇನ್ನು ತರ್ಲಾ? ಸಖತ್ತಾಗಿತ್ತು ಕಣೆ ನಿನ್ನ ಈ ಹೊಸ ಕಾಫಿ ಮೇಕರ್ ಅಲ್ಲಿ ಮಾಡಿರೋ ಕಾಫಿ. ಮತ್ತೆ ನಿನ್ನ ಕಿಚನ್ ಫುಲ್ ರಿಚ್ ಆಗಿ ಕಾಣಿಸ್ಕೋತಾ ಇದೆ. ಇವಾಗ ಏನ್ ಮಾಡು, ಇದನ್ನ ಎಲ್ಲ ಒಡ್ದ್ಹಾಕಿ ಹೊಸ ಮಾಡ್ಲರ್ ಕಿಚನ್ ಮಾಡಿಸ್ಕೋ. ಆಗ ನೋಡಕ್ಕೆ ಇನ್ನೂ ಚೆನ್ನಾಗಿರತ್ತೆ. ವರ್ಷ ಹೇಳ್ತಿರೋದು ಕರೆಕ್ಟೇ. ಮಾಡ್ಯುಲರ್ ಕಿಚನ್ ಅಂದ್ರೆ ಇನ್ನೂ ಚೆನ್ನಾಗಿರತ್ತೆ. ನಾನು ಅಲ್ಪನನ್ ಮನೇಲಿರೋ ಕಿಚನ್ ತರಾನೇ ಮಾಡ್ಸಿದೀನಿ. ಬರೀ ಹುಡ್ಡು ಮತ್ತೆ ಸ್ಟೀಲ್. ನೋಡಕ್ಕೆ ತುಂಬಾ ಚೆನ್ನಾಗಿರತ್ತೆ. ಮಾಡರ್ನ್ ಕಿಚನ್ ಆಗ್ಬಿಡುತ್ತೆ ನೋಡು ಪೂರ್ತಿ. ಇದನ್ನ ಕೂಡ ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸ್ಕೋಬಹುದು. ಒಂದೇ ಸಲ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಹೌದಾ? ಎಷ್ಟ್ ಲಕ್ಷ ಆಗುತ್ತೆ ಕಣೆ? ಅದು ನೀನ್ ಹೆಂಗ್ ಚೂಸ್ ಮಾಡ್ತೀಯೋ, ನೀನ್ ಹೆಂಗ್ ಹೇಳ್ತೀಯೋ ಹಂಗ್ ಮಾಡ್ಕೊಡ್ತಾರೆ ಕಣೆ. ಅದು 1ರಿಂದ 5 ಲಕ್ಷದೊಳಗಡೆ ಮಾಡ್ಕೊಟ್ಬಿಡ್ತಾರೆ ಕಣೆ. ನಂಗ್ ಗೊತ್ತಿರೋರಿದ್ದಾರೆ. ನಿನ್ನತ್ರ EMI ಎಲ್ಲ ಸ್ವಲ್ಪ ಸ್ವಲ್ಪ ದುಡ್ಡು ತಗೊಂಡು ಮಾಡ್ಕೊಟ್ಬಿಡ್ತಾರೆ. ಸರಿ, ನಾನ್ ಪ್ಲಾನ್ ಮಾಡ್ತೀನಿ. ನೀವು ಕಾಫಿ ಕುಡಿತೀರಿ, ನಿಮ್ಗೋಸ್ಕರ ಏರ್ ಫ್ರೈರ್ ಅಲ್ಲಿ ಮಾಡಿರುವ ಸ್ನಾಕ್ಸ್ ತರ್ತೀನಿ. ಶಾಲಿನಿ, ರವಿ ಬಂದು ತುಂಬಾ ಹೊತ್ತಾಯ್ತು. ಅವನು ನನ್ ರೂಮಲ್ಲಿ ಕೂತಿದ್ದಾನೆ. ನೋಡಕ್ಕೇನೋ ಬೇಜಾರಾಗಿದ್ದಾನೆ. ಹೌದಾ? ನಾನೋಗ್ ನೋಡ್ತೀನಿ. ಏನಾಯ್ತು ರವಿ? ನೀನೇನೋ ಬೇಜಾರಲ್ಲಿದ್ದಾರೆ ಅಂತ ಹೇಳಿದ್ರು? ಹೌದು, ನಮ್ಮ ಕಂಪನಿ ಬಂದಾಗ್ತಿದೆ.
ಇದೇ ನಮ್ಮ ಲಾಸ್ಟ್ ತಿಂಗಳು ಕೆಲ್ಸಕ್ಕೆ ಹೋಗೋದು. ಮುಂದಿನ ತಿಂಗಳಿಂದ ಬೇರೆ ಕಡೆ ನಾವು ಕೆಲಸ ಹುಡುಕ್ಬೇಕು. ಏನು ಕೆಲ್ಸ ಹೊಟ್ಟೋಯ್ತಾ? ಈ ತಿಂಗಳು ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ನಂಗೆ. ಹಾ, ಅದಕ್ಕೆ ಹೇಳಿದ್ದು ಸೊಸೆ ನಾನು. ಆದ್ರೆ ನೀನು ನನ್ ಮಾತ್ ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ನಮ್ ದೊಡ್ಡವ್ರೇನು ಸುಮ್ನೆ ಹೇಳಿಲ್ಲ ಕಣಮ್ಮ, ಚಾಪೆ ಇದ್ದಷ್ಟು ಕಾಲು ಚಾಚು ಅಂತ. ನಾನ್ ಯೋಚ್ನೆ ಮಾಡಾಯ್ತತ್ತೆ, ನಾನಿದನ್ನೆಲ್ಲ ಮಾರ್ಬಿಡ್ತೀನಿ. ದುಡ್ಡನ್ನೇ ಕೊಡಕ್ಕಾಗ್ದೆ ಸಮಯದಲ್ಲಿ ಇದನ್ನಿಟ್ಕೊಂಡ್ ನಾನ್ ಏನ್ ಮಾಡ್ಲಿ? ಇವಾಗ ರವಿಗೆ ಯಾವಾಗ ಕೆಲ್ಸ ಸಿಗುತ್ತೋ, ಕೆಲ್ಸ ಸಿಕ್ಕದ್ಮೇಲೆ 1 ತಿಂಗ್ಳಾದ್ಮೇಲೆ ದುಡ್ಡು ಬರೋದು, ಮತ್ತೆ ಮನೆಯಲ್ಲಿ ನಮ್ಮ ಸಂಸಾರ ಹೆಂಗ್ ನಡೆಯುತ್ತೋ ಏನೋ. ಶಾಲಿನಿ ಅವ್ರ ಅತ್ತೆ ಹತ್ರ ಮಾತಾಡ್ತಾ ಇರ್ತಾಳೆ. ಆಗ ಅವ್ರ ಫ್ರೆಂಡ್ಸ್ ಅಲ್ಲಿಗೆ ಬರ್ತಾರೆ. ಅವ್ರು ಮಾತಾಡೋದೆಲ್ಲ ಕೇಳಿಸ್ಕೊತಾರೆ. ಅದು ಶಾಲಿನಿ, ನನ್ ಪರ್ಸ್ ಇಲ್ಲಿತ್ತು. ನೀನೇನು ಚಿಂತೆ ಮಾಡ್ಬೇಡ ಆಯ್ತಾ? ನಾವ್ ನಿನ್ನ ಫ್ರೆಂಡ್ಸ್ ನಿನ್ ಜೊತೆ ಕಷ್ಟ ಕಾಲದಲ್ಲಿ ಕೂಡ ಇರ್ತೀವಿ. ನಾವೇ ಅಲ್ವಾ ಇದನ್ನೆಲ್ಲ ನೀನ್ ತಗೊಳಕ್ ಎಂಕರೇಜ್ ಮಾಡಿದ್ದು. ಅದಕ್ಕೆ ನಾನೇ ದಾರಿ ಹೇಳ್ತೀನಿ. ನಮ್ಮತ್ರ ದುಡ್ಡು ತಗೋ, ಸಾಲ ಮಾಡು ಅಂತ ನಾನ್ ನಿಂಗೆ ಹೇಳೋದಿಲ್ಲ. ಆದ್ರೆ ನಮ್ ಜೊತೆ ನೀನು ಕೆಲ್ಸ ಮಾಡ್ಬೋದು. ಹೌದಾ? ಹಾಗಾದ್ರೆ ಖಂಡಿತ ನಾನ್ ನಿಮ್ ಜೊತೆ ಸೇರ್ಕೊಂಡ್ ಕೆಲ್ಸ ಮಾಡ್ತೀನಿ. ಥ್ಯಾಂಕ್ ಯು ಅಲ್ಪನಾ, ಥ್ಯಾಂಕ್ ಯು ವರ್ಷ. ನೀವಿಬ್ರು ನನ್ನ ಬೆಸ್ಟ್ ಫ್ರೆಂಡ್ಸ್. ಶಾಲಿನಿ ಕಣ್ಣಲ್ಲಿ ಆನಂದ ಬಾಷ್ಪೆ ಬರುತ್ತೆ, ಮತ್ತೆ ಫ್ರೆಂಡ್ಸ್ ಇಂದ ಅವಳಿಗೆ ಒಂದು ನಂಬಿಕೆ ಸಿಗುತ್ತೆ. ಆಮೇಲೆ ಅವಳು ತುಂಬಾನೇ ಸಂತೋಷವಾಗಿ ಇರ್ತಾಳೆ. ಅವಳ ಫ್ರೆಂಡ್ಸ್ ಜೊತೆನೆ ಅವಳು ಕೆಲ್ಸಕ್ಕೆ ಹೋಗೋಕ್ ಶುರು ಮಾಡ್ತಾಳೆ. ಶಾಲಿನಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಎಲ್ಲ EMI ಕಟ್ಟಿ ಮುಗಿಸ್ಬಿಡ್ತಾಳೆ. ಮತ್ತೆ ಮನೇನ ಕೂಡ ಚೆನ್ನಾಗ್ ನೋಡ್ಕೊತಾಳೆ. ರವಿಗೆ ಕೂಡ ಕೆಲ್ಸ ಸಿಗ್ಬಿಡುತ್ತೆ. ಅರೆ ಗರಿಮಾ, ಬೆಳಗಾಗ್ ಬಂದ್ ನೋಡಮ್ಮ. ಹೋಗಮ್ಮ, ದೇವಸ್ಥಾನಕ್ ಹೋಗಿ ಪೂಜೆ ಮಾಡ್ಕೊಂಡ್ ಬಾ ಆಯ್ತಾ? ಸರಿ ಅಮ್ಮ, ಹೋಗ್ತಿದೀನಿ. ಇರು, ಮೊದಲೋಗಿ ಸ್ನಾನ ಮಾಡ್ಕೊಂಡ್ ಹೋಗು. ಅಮ್ಮ, ಪೂಜೆ ಮಾಡೋದಕ್ ಸ್ನಾನ ಮಾಡ್ಬೇಕು, ಅದು ಇದು ಏನಮ್ಮ ರೂಲ್ಸು? ಅಯ್ಯೋ ಇರು, ನಾನೇ ಹೋಗಿ ನೋಡ್ತೀನಿ. ಅಮ್ಮ, ನಾನ್ ಹೋಗ್ತಿದ್ದೀನಿ ಸ್ನಾನ ಮಾಡಕ್ಕೆ. ನಾನು ಸ್ನಾನ ಮಾಡಿ ಪೂಜೆ ಮಾಡ್ತೀನಿ, ನೀವ್ ಹೋಗಿ. ಸರಿ ಅಮ್ಮ, ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡು. ಇವಳು ಕೈಯಲ್ಲಿ ಮಾಡಕ್ಕಾಗಲ್ಲ. ಕರೆಂಟ್ ಇಲ್ಲ, ಏನೂ ಇಲ್ಲ. ಇವಳು ಹೆಂಗ್ ಸ್ನಾನ ಮಾಡ್ತಾಳೋ ನೋಡ್ತೀನಿ. ದೊಡ್ಡದಾಗ್ ಬಂದ್ಬಿಟ್ಲು ಪೂಜೆ ಮಾಡಕ್ಕೆ. ಓಹೋ, ಮತ್ತೆ ಕರೆಂಟ್ ಹೋಯ್ತಾ? ಕವಿತಾ ಬಿಡಮ್ಮ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಅಯ್ಯೋ ಅಮ್ಮ, ನಾನು ಸ್ನಾನ ಮಾಡ್ತೀನಿ, ಯಾಕೆನಾ? ಓಂ ಜೈ ಜಗದೀಶ್ ಹರೇ, ಸ್ವಾಮಿ ಜೈ ಜಗದೀಶ್ ಹರೇ, ಭಕ್ತ ಜನೋ ಕೆ ಸಂಕಟ, दास जनों के संकट क्षण में दूर करे, ಓಂ ಜೈ ಜಗದೀಶ್ ಹರೇ. ಕವಿತಾ ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಕ್ಕೆ ಶುರು ಮಾಡ್ಬಿಡ್ತಾಳೆ. ಅವ್ರ ಮನೆಯಲ್ಲಿ ನಿಯಮ ಏನಂದ್ರೆ ಸ್ನಾನ ಮಾಡದೆ ಪೂಜೆ ಎಲ್ಲ ಮಾಡ್ಬಾರ್ದು. ಇವಳು ಪೂಜೆ ಮಾಡ್ತಿದ್ದಾಗ ಗರಿಮಾ ಆಚೆಯಿಂದ ನೋಡ್ತಿರ್ತಾಳೆ. ಪೂಜೆ ಆದ ನಂತರ ಪೂಜೆ ಮಾಡಿ ಏನ್ ಪ್ರಯೋಜನ? ಯಾಕೆ? ನಿನ್ನನ್ ನೋಡು ಮತ್ತೆ ನನ್ನನ್ ನೋಡು, ನಾನು ಎಷ್ಟು ಸುಂದರವಾಗಿದ್ದೀನಿ ಅಂತ. ಇಷ್ಟು ಪೂಜೆ ಮಾಡಿದ್ರು ಇಷ್ಟು ಕಪ್ಪಗ ಅಸಹ್ಯವಾಗಿದ್ಯಾ? ಈ ವಿಷಯಕ್ಕೋಸ್ಕರ ನೀನು ಆ ದೇವರಿಗೆ ಧನ್ಯವಾದ ಹೇಳ್ಬೇಕು. ಸ್ನಾನಗಿನ ಮಾಡಿ ಪೂಜೆ ಮಾಡ್ಬೇಕು. ಸಾಕ್, ಬಾಯ್ ಮುಚ್ಚು. ನೀನೋಗಿ ದೇವ್ರನ್ನ ಚೆನ್ನಾಗ್ ಬೇಡ್ಕೋ, ಸ್ವಲ್ಪ ನಿನ್ಮೇಲೆ ಏನಾದ್ರೂ ಕರುಣೆ ತೋರಿಸ್ತಾರೆ. ಗರಿಮಾ ಯಾವಾಗ ನೋಡಿದ್ರು ಪಾಪ ಕವಿತಾನ ಸುಮ್ನೆ ಚೂಡಾಯಿಸ್ತಾನೆ ಇರ್ತಾಳೆ. ಅವ್ರ ಅಮ್ಮ ಎಷ್ಟು ಹೇಳಿದ್ರು ಕೂಡ ಅವಳು ಕೇಳಲ್ಲ. ಅವಳು ಸುಂದರವಾಗಿದ್ದಾಳೆ, ಬೆಳ್ಳಕ್ಕಿದ್ದಾಳೆ ಅಂತ ಅವಳಿಗೆ ಅಹಂಕಾರ. ಅಹಂಕಾರದಿಂದಾನೇ ಜೀವಿಸ್ತಿದ್ಲು. ಹಿಂಗೆ ಸಮಯ ಕಳೆದು ಹೋಗುತ್ತೆ. ಮತ್ತೊಂದಿನ ನೋಡು, ಆ ದೇವರ ಚಮತ್ಕಾರ ನೋಡಿದ್ಯಾ? ಒಂದೇ ಮನೆಯಿಂದ ನಿಮ್ಗೋಸ್ಕರ ಸಂಬಂಧ ಬಂದಿದೆ. ಇಬ್ರು ಅಣ್ಣ ತಮ್ಮಂದಿಯರು. ನಾಳೆ ಅವರು ನಿಮ್ಮನ್ನ ನೋಡಕ್ಕೆ ಬರ್ತಿದಾರೆ. ನೀವು ಬೇಗ ರೆಡಿ ಆಗಿ ಆಯ್ತಾ? ಓಹೋಹೋ, ತುಂಬಾ ಕೆಲ್ಸ ಬೇರೆ ಇದೆ, ಮಾರ್ಕೆಟ್ಗೆ ಬೇರೆ ಹೋಗ್ಬೇಕಪ್ಪ. ಉಷಾ ತುಂಬಾನೇ ಸಂತೋಷವಾಗಿದ್ಲು. ಮಾರನೇ ದಿನ ರಾಮ್ ಮತ್ತೆ ಶ್ಯಾಮ್ ಅವರಿಬ್ಬರನ್ನ ನೋಡೋದಕ್ಕೋಸ್ಕರ ಮನೆಗ್ ಬರ್ತಾರೆ. ಗರಿಮಾ ನೋಡ್ತಾಳೆ, ದೊಡ್ಡವನು ತುಂಬಾನೇ ಸುಂದರವಾಗಿರ್ತಾನೆ, ಚಿಕ್ಕವನು ಸ್ವಲ್ಪ ಕಪ್ಪಗೆ ಸುಮಾರಾಗಿರ್ತಾನೆ. ಇಬ್ರು ಮದ್ವೆಗೆ ಸರಿ ಅಂತ ಒಪ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಅವ್ರು ಹೋದ್ಮೇಲೆ ಗರಿಮಾಗ್ ಏನಾಯ್ತೆ ಗೊತ್ತಿಲ್ಲ, ನಗಕ್ ಶುರು ಮಾಡ್ತಾಳೆ. ಅಯ್ಯೋ, ಹಾ, ಯಾಕ್ ಹಂಗ್ ನಗ್ತಿದ್ಯಾ? ನನಗ್ ಗೊತ್ತು ನಿನ್ ಮದ್ವೆ ಸೆಟ್ ಆಗಿದೆ ಅಂತ, ಅದಕ್ಕಿಷ್ಟು ಸಂತೋಷನಾ? ಯಾಕ್ ನಗ್ತಿದ್ಯಾ? ಆ ಚಿಕ್ಕವನಿಗೆ ಇವಳು ಹೆಂಗ್ ಇಷ್ಟ ಆದ್ಲಂತ ನನ್ಗೆ ಇವಾಗ ಅರ್ಥ ಆಗ್ತಿದೆ. ಅವನು ಕಪ್ಪಗಿದಾನೆ, ಮತ್ತೆ ಅವನ್ಗೆಲ್ ಬರ್ತಾಳೆ ನಂತರ ಬೆಳ್ಳಕಿರೋ ಹುಡ್ಗಿ. ಅದಕ್ಕೆ ಇವಳ ನೋಡಿ ಸರಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಸಾಕು, ಬಾಯ್ ಮುಚ್ಚು. ತುಂಬಾ ಆಗ್ಬಿಟ್ಟಿದೆ ನಿಂದು. ಯಾವಾಗ ನೋಡಿದ್ರು ಚಿಕ್ಕವಳನ್ನ ಗೇಲಿ ಮಾಡ್ತಾನೆ ಇರ್ತೀಯ ನೀನು. ಸ್ವಲ್ಪ ನಿನ್ನ ಅಹಂಕಾರ ಕಡಿಮೆ ಮಾಡು. ಅವತ್ತು ಕವಿತಾಗೆ ತುಂಬಾನೇ ಬೇಜಾರಾಗತ್ತೆ. ಆದ್ರೆ ಗರಿಮಾ ಅವಳಿಗಿಂತ ದೊಡ್ಡವಳು ಅಂತ ಸುಮ್ನಿರ್ತಾಳೆ. ಅವತ್ತಿನ ದಿನ ಸಾಯಂಕಾಲ ರಾಮ್ ಶ್ಯಾಮ್ ಅವ್ರ ಅಮ್ಮ ಉಷಾ ಕಾಲ್ ಮಾಡ್ತಾರೆ. ನಮಸ್ಕಾರ ಅಕ್ಕ, ಹೆಂಗಿದ್ದೀರಾ? ನಮಸ್ಕಾರ, ನೀವೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಮಕ್ಕಳ ಜೊತೆ ನೀವ್ಯಾಕ್ ಬಂದಿಲ್ಲ?
ಅರೇ ನಾನು ಬರ್ಬೇಕಂತ ಅನ್ಕೊಂಡೆ, ಆದ್ರೆ ತುಂಬಾ ದೂರ ನನ್ನ ಕೈಲಿ ಕುತ್ಕೊಂಡ್ ಬರಕ್ಕಾಗಲ್ಲ. ಸರಿ, ಅದಕ್ಕೆ ಮಕ್ಕಳಿಗಿಷ್ಟ ಆದ್ರೆ ಸಾಕಲ್ವಾ, ನಮ್ದೇನಿದೆ ಹೇಳಿ. ಅದೇ ನೀವು ಬೇಗ ಮದ್ವೆಗಾಗ್ಬೇಕಾಗಿರೋ ತಯಾರಿಗಳನ್ನೆಲ್ಲ ಮಾಡ್ಕೊಳ್ಳಿ. ಹಾ ಅದೇ ಅಕ್ಕ, ನೀವು ಸರಿಯಾಗಿ ಹೇಳಿದ್ರಿ. ಅದೇ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕನ್ಕೊಂಡೆ. ಅದು ನಿಮ್ದೇನಾದ್ರೂ ಡಿಮ್ಯಾಂಡ್ ಇದೆಯಾ ಅಂತ. ಅರೆ ಅದೆಲ್ಲ ಏನು ಬೇಕಾಗಿಲ್ಲ. ನಮ್ಮನೇಲಿ ದೇವ್ರು ಕೊಟ್ಟಿರೋದು ಇದೆ, ಅದೇ ಸಾಕು. ಮತ್ತೆ ನಮ್ಮ ಸೊಸೆಂದ್ರು ಮನೆಗ್ ಬಂದು ಮನೆ ರೆಸ್ಪಾನ್ಸಿಬಿಲಿಟಿ ತಗೊಂಡ್ ನೋಡ್ಕೊಂಡ್ರೆ ಸಾಕು. ಮತ್ತು ದಿನ ಪೂಜೆ ಮಾಡ್ಬೇಕು ಅಷ್ಟೇ ನನ್ಗೆ. ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ ಅಕ್ಕ. ನನ್ ಮಕ್ಕಳು ಬಂದ್ಮೇಲೆ ನೀವೇ ಅವ್ರ ಬಗ್ಗೆ ಹೇಳ್ತೀರಾ. ಅವ್ರೇನೋ ಅಷ್ಟು ನಂಬಿಕೆಯಾಗಿ ಹೇಳ್ಬಿಡ್ತಾರೆ, ಆದ್ರೆ ಗರಿಮನ್ ಬಗ್ಗೆ ಅವ್ರಿಗೆ ಸ್ವಲ್ಪ ಚಿಂತೆ ಆಗಿರುತ್ತೆ. ಅವರು ಎಷ್ಟು ಹೇಳಿದ್ರೂ ಸಹ ಗರಿಮಾ ಮಾತ್ರ ಸ್ವಲ್ಪನೂ ಚೇಂಜ್ ಆಗೋದೇ ಇಲ್ಲ. ಇನ್ನೊಂದ್ ಕಡೆ ಕವಿತಾ ಕಲ್ತ್ಕೋಬೇಕಾಗಿರುವ ಎಲ್ಲ ಒಳ್ಳೆ ವಿಷಯಗಳನ್ನ ಅಮ್ಮ ಹತ್ರದಿಂದ ಕಲ್ತ್ಕೋತಾಳೆ. ಸ್ವಲ್ಪ ದಿನದ ನಂತರ ಇಬ್ಬರದು ಮದುವೆ ಧೂಮ್ ಧಾಮ್ ಅಂತ ನಡೆಯುತ್ತೆ. ಆಮೇಲೆ ಅವ್ರ ಅತ್ತೆ ಮನೆಗೆ ಹೋಗ್ತಾರೆ. ಬನ್ನಿ, ನಿಮ್ಮಿಬ್ಬರಿಗೂ ಸ್ವಾಗತ. ನೋಡಿ, ನಿಮ್ಮಿಬ್ಬರಿಗೋಸ್ಕರ ಬೇರೆ ಬೇರೆ ರೂಮ್, ಬೇರೆ ಬೇರೆ ಕಿಚನ್ ನ ರೆಡಿ ಮಾಡಿದೀನಿ. ಯಾಕಂದ್ರೆ ನಿಮ್ಮಿಬ್ರು ಮಧ್ಯೆ ಮುಂದಕ್ಕೆ ಜಗಳ ಬರಬಾರ್ದಲ್ವಾ, ಅದಕ್ಕೆ. ಅತ್ತೆ, ನೀವ್ ಒಳ್ಳೆ ಕೆಲ್ಸ ಮಾಡಿದ್ರಿ. ಸರಿ ಅತ್ತೆ, ನಾನು ಹೋಗ್ತೀನಿ. ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬೇಕಲ್ವಾ. ತುಂಬಾ ಒಳ್ಳೆ ವಿಷಯ ಅಮ್ಮ ಸೊಸೆ. ಸರಿ, ಹೋಗಿ. ಕವಿತಾ, ನೀನು ಸ್ನಾನ ಮಾಡ್ಕೋ. ಸರಿ ಅತ್ತೆ. ಸ್ವಲ್ಪತ್ತಾದ್ಮೇಲೆ ವಿಮಲಾ ನೋಡ್ತಾರೆ, ಪೂಜೆ ರೂಮ್ನ ತುಂಬಾ ಸುಂದರವಾಗಿ ಡೆಕೋರೇಟ್ ಮಾಡಿರ್ತಾರೆ. ಮತ್ತೆ ಮನೆ ಪೂರ್ತಿ ತುಂಬಾ ಒಳ್ಳೆ ಸ್ಮೆಲ್ ಬರ್ತಿರುತ್ತೆ. ಅದನ್ನ ನೋಡಿ ವಿಮಲಾ ಸಂತೋಷ ಪಡ್ತಾಳೆ. ಅವಳು ತಕ್ಷಣ ಅವ್ರಿಬ್ಬರನ್ನ ಕರೀತಾಳೆ. ಮದ್ವೆ ಆದ ನಂತರ ಮೊದಲನೇ ಸಾರಿ ನೀವು ಅತ್ತೆ ಮನೇಲಿ ಕಿಚನ್ ಒಳಗಡೆ ಹೋಗ್ತಿದ್ದೀರಾ. ಅದಕ್ಕೆ ಹೋಗಿ ನಿಮ್ಮ ಕೈಯಾರೆ ಅಡಿಗೆ ಮಾಡಿ ತಗೊಂಡ್ ಬನ್ನಿ. ಮತ್ತೆ ಕೇಳಿ, ತಿನ್ನಕ್ಕೆ ಪನ್ನೀರ್ ಪರಾಟ ಮತ್ತೆ ಹಲ್ವಾ ಮಾಡ್ಕೊಂಡ್ ಬನ್ನಿ, ಸರಿನಾ? ಕವಿತಾ ಅವರತ್ತೆ ಒಂದೇ ಅಡಿಗೆನ ಬೇರೆ ಬೇರೆ ಜಾಗದಲ್ಲಿ ಮಾಡಕ್ ಹೇಳಿರ್ತಾರೆ. ಅದು ಯಾಕಂತ ಅವ್ರಿಬ್ರಿಗೂ ಅರ್ಥ ಆಗೋದಿಲ್ಲ. ಮೊದಲನೇ ದಿನಾನೇ ಅದ್ರ ಬಗ್ಗೆ ಕೇಳಿದ್ರೆ ಸರಿ ಇರಲ್ಲ ಅಂದ್ಕೊಂಡು ಅವ್ರಲ್ಲಿಂದ ಅಡ್ಗೆ ಮಾಡಕ್ಕೆ ಹೋಗ್ಬಿಡ್ತಾರೆ. ಮತ್ತೆ ಹೋಗಿ ಅಡ್ಗೆ ಮಾಡಕ್ ಶುರು ಮಾಡ್ತಾರೆ. ಇವತ್ ನಾನ್ ಮಾಡೋ ಅಡ್ಗೆ ತಿಂದು ಅತ್ತೆ ಇಂಪ್ರೆಸ್ ಆಗ್ಬಿಡ್ಬೇಕು. ಈ ಕವಿತಾ ಮೊದಲನೇ ದಿನಾನೇ ಕೆಟ್ಟ ಹೆಸರು ತಗೋಬೇಕು. ಬಾ ಕರಿಮಾ, ಕೆಲ್ಸ ಮಾಡೋಣ. ನಂಬರ್ 1 ಆಗೋದಕ್ಕೆ ಇದೇ ಸಮಯ ನಿನ್ಗೆ. ಓ ಭಗವಂತ, ಸದಾ ನಿನ್ನ ಕೃಪೆ ನನಗೆ ಬೇಕಪ್ಪ. ಎಲ್ಲರೂ ನನ್ನ ಇಷ್ಟ ಪಡ್ಬೇಕಪ್ಪ. ಸ್ವಲ್ಪತ್ತಲ್ಲೇ ಅವರಿಬ್ರು ಅವ್ರ ಅತ್ತೆ ಮುಂದೆ ಅಡಿಗೆ ಮಾಡಿ ತಗೊಂಡ್ ಬಂದ್ ಇಡ್ತಾರೆ. ಇಬ್ರು ಪನ್ನೀರ್ ಪರಾಟ ಮತ್ತು ಹಲ್ವಾ ಮಾಡಿರ್ತಾರೆ. ಆದ್ರೆ ಅಡಿಗೆ ಟೇಸ್ಟ್ ಮಾಡೋದಿಲ್ಲ ಅವರು. ಅಲ್ಲಿಂದ ಎದ್ದೋಗಿ ಅವರು ಫಸ್ಟ್ ಗರಿಮನ ಕಿಚನ್ ನೋಡ್ತಾರೆ. ಅವಳು ಹೋಗಿ ಕಿಚನ್ ನೋಡ್ದಾಗ ಕಿಚನ್ ನೋಡಕ್ಕೆ ತುಂಬಾನೇ ಅಸಹ್ಯವಾಗಿರುತ್ತೆ. ಅವಳು ಅಡಿಗೆ ಮಾಡಿ ಮುಗಿಸಿದ ನಂತರ ಕ್ಲೀನ್ ಕೂಡ ಮಾಡಿರಲ್ಲ. ಇದನ್ನೆಲ್ಲ ನೋಡಿ ಅವ್ರ ಅತ್ತೆ ಏನು ಮಾತಾಡೋದಿಲ್ಲ. ಆಮೇಲೆ ಕವಿತನ ಕಿಚನ್ ನೋಡೋಣ ಅಂತ ಅವ್ರು ಎಲ್ಲರೂ ಸೇರ್ಕೊಂಡ್ ಕವಿತಾ ಕಿಚನ್ ನೋಡಕ್ ಹೋಗ್ತಾರೆ. ಅಲ್ಲಿ ಸ್ಲಿಪ್ಪರ್ಸ್ ಆಚೆ ಬಿಟ್ಟಿರ್ತಾಳೆ. ಮತ್ತೆ ಅಡಿಗೆ ಮಾಡಿ ಮುಗಿಸಿದ ನಂತರ ಕಿಚನ್ನ ಕೂಡ ಅವಳು ಕ್ಲೀನ್ ಮಾಡಿಟ್ಟಿರ್ತಾಳೆ. ನಿಜ ಹೇಳು ಗರಿಮಾ, ಬೆಳಗ್ಗೆ ಪೂಜೆ ನೀನ್ ಮಾಡಿಲ್ಲ ಅಲ್ವಾ? ಅತ್ತೆ, ನಾನು ಮಾಡ್ದೆ. ಅಯ್ಯೋ, ಮಾಡ್ದೆ ಅತ್ತೆ. ಸುಳ್ಳು ಹೇಳ್ಬೇಡ. ನೀನು ಪೂಜೆ ಮಾಡಿಲ್ಲ, ನಂಗ್ ಚೆನ್ನಾಗ್ ಗೊತ್ತು. ಆದ್ರೆ ನಿಮ್ಗೆಂಗ್ ಗೊತ್ತು? ನಿನ್ನ ಕಿಚನ್ ನೋಡಿ. ಕಿಚನ್ ಕೂಡ ಪೂಜೆ ರೂಮ್ ಇದ್ದಂಗೆ. ಪೂಜೆ ರೂಮ್ನ ಯಾರಾದ್ರೂ ಹಂಗ್ ಗಲೀಜಾಗಿ ಇಟ್ಕೋತಾರ? ಕವಿತಾನ ಕಿಚನ್ ನೋಡಿದ ತಕ್ಷಣ ನನ್ಗೆ ಅರ್ಥ ಆಗ್ಬಿಡ್ತು ಬೆಳಗ್ಗೆ ಪೂಜೆ ಮಾಡಿದ್ದು ಕವಿತಾ ಅಂತ. ನಾನ್ ನಿಜವಾಗ್ಲೂ ತುಂಬಾ ಸಂತೋಷವಾಗಿದ್ದೀನಿ ಕವಿತಾ. ಹಂಗಂತ ಹೇಳ್ತಾ ಅವ್ರ ಅತ್ತೆ ಅವರ ಬಂಗಾರದ ಬಳೆಗಳನ್ನು ತೆಗೆದು ಕವಿತಾಗೆ ಕೊಟ್ಬಿಡ್ತಾರೆ. ಕವಿತಾ ಕೈಗೆ ಆ ಬಂಗಾರ ತುಂಬಾ ಚೆನ್ನಾಗಿತ್ತು. ಇದನ್ ನೋಡಿ ಗರಿಮಾಗೆ ತುಂಬಾನೇ ಹೊಟ್ಟೆ ಉರ್ದೋಗ್ಬಿಡ್ತಾ ಇತ್ತು. बेस्ट बडीज। हेलो फ्रेंड्स, थैंक्स फॉर वॉचिंग दिस वीडियो। अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें। और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।